ಹಾಯ್ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸಿ ಎ ಅಕ್ಷತಾ ಉಡುಪ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರೇಡಿಂಗ್ ವ್ಯೂ ಗ್ರೋ ಪ್ಲ್ಯಾಟ್ಫಾರ್ಮ್ ಒಟ್ಟಿಗೆ ಇಂಟಗ್ರೇಟ್ ಆಗಿದೆ. ಸೊ ನೀವು ಈಗ ಗ್ರೋ ಆ್ಯಪನ್ನು ಯೂಸ್ ಮಾಡ್ತಾ ಇರುವಾಗಲೇ ಟ್ರೇಡಿಂಗ್ ವ್ಯೂ ಚಾರ್ಟನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಗ್ರೋ ಆ್ಯಪಲ್ಲಿ ಚಾರ್ಟ್ ಐಕ್ಯೂ ಹಾಗೂ ಟ್ರೇಡಿಂಗ್ ವ್ಯೂ ಚಾರ್ಟ್ಗಳನ್ನು ಸ್ವಿಚ್ ಮಾಡಿಕೊಂಡು ನಿಮಗೆ ಬೇಕಾದ ಹಾಗೆ ಎನಲೈಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಟ್ರೇಡಿಂಗ್ ವ್ಯೂವನ್ನು ನೀವು ಗ್ರೋ ಆ್ಯಪಲ್ಲಿ ಯಾವ ಥರ ಯೂಸ್ ಮಾಡ್ಬೋದು, ಹಾಗೆ ಇದರಲ್ಲಿರುವಂತಹ ಬೇರೆ ಬೇರೆ ಟೂಲ್ಸ್ಗಳು, ಇಂಡಿಕೇಟರ್ಸ್ಗಳು ಇವನ್ನೆಲ್ಲ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಈಗ ಗ್ರೋ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ಇವೆಲ್ಲವನ್ನ ಚೆಕ್ ಮಾಡೋಣ. ಸೊ ಇದು ಗ್ರೋ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನೀವು ಯಾವುದೇ ಚಾರ್ಟನ್ನು ಓಪನ್ ಮಾಡ್ಬೋದು. ಇಲ್ಲಿ ನಾನು ನಿಫ್ಟಿ 50ಯ ಚಾರ್ಟನ್ನು ಓಪನ್ ಮಾಡ್ತೀನಿ. ಸೊ ಬೈ ಡಿಫಾಲ್ಟ್ ಇದು ಚಾರ್ಟ್ ಐಕ್ಯೂ ಅಲ್ಲಿ ಇರುತ್ತೆ. ನೀವು ನಿಮ್ಮ ಅನಾಲಿಸಿಸನ್ನು ಇಲ್ಲೇ ಮಾಡಿ ಕೂಡ ಟ್ರೇಡ್ ತಗೊಳ್ಬೋದು, ಅಥವಾ ಇನ್ನೂ ಈಸಿ ಆಗೋದಕ್ಕೆ ನೀವು ಟ್ರೇಡಿಂಗ್ ವ್ಯೂವನ್ನು ಕೂಡ ಇಲ್ಲೇ ಓಪನ್ ಮಾಡ್ಬೋದು. ಅದು ಹೇಗೆ ಅಂದರೆ, ಇಲ್ಲಿ ಕಾರ್ನರಲ್ಲಿ ನೀವು ಸೆಟ್ಟಿಂಗ್ಸನ್ನು ನೋಡ್ಬೋದು. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ, ಟ್ರೇಡಿಂಗ್ ವ್ಯೂ ಅಥವಾ ಚಾರ್ಟ್ ಐಕ್ಯೂ ವ್ಯೂ. ಯಾವುದನ್ನು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನಾವು ಟ್ರೇಡಿಂಗ್ ವ್ಯೂವನ್ನು ನೋಡೋಣ. ಇದನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಟ್ರೇಡಿಂಗ್ ವ್ಯೂ ಲೇಔಟಲ್ಲಿ ಚಾರ್ಟ್ ಬರುತ್ತೆ. ಸೊ ಇಲ್ಲಿ ಈಗ ಯಾವ ಥರ ನೀವು ಬೇರೆ ಬೇರೆ ಟೂಲ್ಸ್ಗಳನ್ನು ಗ್ರೋ ಆ್ಯಪಲ್ಲೇ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ಸೈಡಲ್ಲಿ ಬೇರೆ ಬೇರೆ ಟೂಲ್ಸ್ಗಳು ನಿಮಗೆ ಕಾಣ್ತಾ ಇರ್ಬೋದು. ಇವೆಲ್ಲವನ್ನು ನೀವು ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ಗೆ ಯೂಸ್ ಮಾಡ್ಬೋದು. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಇದು ಟ್ರೆಂಡ್ ಲೈನ್. ಸೊ ನಾರ್ಮಲ್ ಆಗಿ ನಾವು ಒಂದು ಟ್ರೆಂಡನ್ನು ನೋಡಬೇಕಾದ್ರೆ, ಬ್ರೇಕ್ಔಟ್ ಬ್ರೇಕ್ ಡೌನ್ಸನ್ನು ನೋಡಬೇಕಾದ್ರೆ ಈ ಟ್ರೆಂಡ್ ಲೈನನ್ನು ಯೂಸ್ ಮಾಡ್ತೇವೆ. ಸೊ ಇದಕ್ಕೆ ನೀವು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ ಹೀಗೆ ಟ್ರೆಂಡ್ ಲೈನ್ಸನ್ನು ಡ್ರಾ ಮಾಡ್ಬೋದು. ಈ ಥರ ಮಾಡೋದಕ್ಕೂ ಮೊದಲು ನೀವು ಇಲ್ಲಿ ಮ್ಯಾಗ್ನೆಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ಪ್ರೆಸೈಸ್ ಆಗಿ ನೀವು ಟ್ರೆಂಡ್ ಲೈನ್ಸನ್ನು ಡ್ರಾ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮ್ಯಾಗ್ನೆಟನ್ನು ಆನ್ ಮಾಡಿ ಇಟ್ಕೊಂಡು ಈ ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ರೆ ಇಲ್ಲಿ ಅದು ತುಂಬ ಪ್ರಿಸೈಸ್ ಆಗಿ ಬರುತ್ತೆ. ಎಲ್ಲ ಹೈಸನ್ನು ಟಚ್ ಆಗಿ ಪ್ರಿಸೈಸ್ ಆಗಿ ನಿಮಗೆ ಟ್ರೆಂಡ್ ಲೈನ್ ಸಿಗುತ್ತೆ. ಅದೇ ಥರ ನೀವು ಈ ಟ್ರೆಂಡ್ ಲೈನಿಗೆ ರೈಟ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋದರೆ ನಿಮಗೆ ಎಕ್ಸ್ಟೆಂಡ್ ರೈಟ್ ಲೈನ್ ಅಥವಾ ಎಕ್ಸ್ಟೆಂಡ್ ಲೆಫ್ಟ್ ಲೈನ್ ಯಾವುದನ್ನಾದರೂ ಸೆಲೆಕ್ಟ್ ಮಾಡಿದಾಗ ನಿಮಗೆ ಅದು ಎಕ್ಸ್ಟೆಂಡ್ ಆಗಿ ಸಿಗುತ್ತೆ. ಅಂದರೆ ಎಲ್ಲೆಲ್ಲಿ ಈ ಟ್ರೆಂಡ್ ಲೈನನ್ನು ನಿಫ್ಟಿ ರೆಸ್ಪೆಕ್ಟ್ ಮಾಡಿದೆ ಅಥವಾ ಎಲ್ಲೆಲ್ಲಿ ಬ್ರೇಕ್ಔಟ್ ಆಗಿದೆ, ಬ್ರೇಕ್ ಡೌನ್ ಆಗಿದೆ ಅನ್ನೋದೆಲ್ಲ ನೀವು ಈಸಿಯಾಗಿ ಎನಲೈಸ್ ಮಾಡ್ಬೋದು. ಅದೇ ಥರ ಇದರಲ್ಲಿ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಆ್ಯರೋ ಯೂಸ್ ಮಾಡ್ಬೋದು, ರೇಸ್ ಯೂಸ್ ಮಾಡ್ಬೋದು, ಹೊರಿಸಾಂಟಲ್ ಲೈನನ್ನು ಯೂಸ್ ಮಾಡ್ಬೋದು. ಅಂದರೆ ನೀವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡಬೇಕಾದ್ರೆ ಇದು ತುಂಬ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಹೊರಿಸಾಂಟಲ್ ಲೈನನ್ನು ಸೆಲೆಕ್ಟ್ ಮಾಡಿ, ಎಗೇನ್ ಇಲ್ಲಿ ಮ್ಯಾಗ್ನೆಟ್ ಆನೇ ಇದ್ದರೆ ತುಂಬ ಪ್ರಿಸೈಸ್ ಆಗಿ ಬರುತ್ತೆ. ಆ್ಯಸ್ ಆಫ್ ನೌ ನಿಫ್ಟಿ ಆಲ್ಮೋಸ್ಟ್ ಈ ಪೊಸಿಷನಲ್ಲಿದೆ. ಸೊ ನಮಗೆ ನೆಕ್ಸ್ಟ್ ಸಪೋರ್ಟನ್ನು ಹುಡುಕಬೇಕಾದ್ರೆ ನೋಡಿ ಅದೇ ಕರೆಕ್ಟಾಗಿ ಆ ಲೈನ್ಸಿಗೆ ಟಚ್ ಆಗಿ ಬರುತ್ತೆ. ನೀವು ಎಲ್ಲಿ ಕ್ಲಿಕ್ ಮಾಡಿದ್ರು ಅದು ನೆಕ್ಸ್ಟ್ ಸಪೋರ್ಟ್ ಲೈನಿಗೆ ಕರೆಕ್ಟಾಗಿ ಆ ಲೈನ್ ಕೂರುತ್ತೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು ನಿಫ್ಟಿ ಈ ಲೆವೆಲಲ್ಲಿ ಸಪೋರ್ಟ್ ತಗೊಳ್ತಾ ಇದೆ. ಸೊ ಈ ಥರ ನೀವು ಹೊರಿಸಾಂಟಲ್ ಲೈನನ್ನು ಯೂಸ್ ಮಾಡಿ ಕೂಡ ಸಪೋರ್ಟ್ ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡ್ಕೊಳ್ಬೋದು. ಇನ್ನೂ ಹಲವಾರು ಟೂಲ್ಸನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ನೋಡಬೇಕಾದ್ರೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಹೈಯೆಸ್ಟ್ ಪಾಯಿಂಟಿಂದ ಲೋವೆಸ್ಟ್ ಪಾಯಿಂಟ್ ತನಕ ಎಲ್ಲೆಲ್ಲಿ ರಿಟ್ರೇಸ್ಮೆಂಟ್ಸ್ ಆಗಿದೆ ಅನ್ನೋದನ್ನು ನೀವು ಈ ಫಿಬೊನಾಚಿ ಎಕ್ಸ್ಟೆನ್ಷನ್ ಅನ್ನೋ ಟೂಲನ್ನು ಯೂಸ್ ಮಾಡಿಕೊಂಡು ಎನಲೈಸ್ ಮಾಡ್ಬೋದು. ಹಾಗೆ ಕೆಳಗೆ ಬಂದರೆ ಇಲ್ಲಿ ಬ್ರಷ್, ಹೈಲೈಟರ್, ರೆಕ್ಟ್ಯಾಂಗಲ್ ಇವೆಲ್ಲ ಬೇರೆ ಬೇರೆ ಟೂಲ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ರೆಕ್ಟ್ಯಾಂಗಲನ್ನು ತುಂಬ ಯೂಸ್ ಮಾಡ್ತೇನೆ. ಕೆಲವು ಸಲ ನಿಮಗೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನೋದಕ್ಕಿಂತ ಕೆಲವು ರೇಂಜ್ ಇರುತ್ತೆ. ಅಂದರೆ ಅರೌಂಡ್ ಈ ಲೆವೆಲ್ ನಾವು ರೆಸಿಸ್ಟೆನ್ಸ್ ಅಂತ ತಗೋಬೋದು. ಸೊ ಜಸ್ಟ್ ಒಂದು ಹೊರಿಸಾಂಟಲ್ ಲೈನನ್ನು ಡ್ರಾ ಮಾಡೋದಕ್ಕಿಂತ ಸಮ್ಟೈಮ್ಸ್ ನಮಗೆ ಕೆಲವು ಲೆವೆಲ್ಸ್, ಕೆಲವು ರೇಂಜನ್ನು ನೋಡಬೇಕು ಅನ್ನುವಾಗ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಯಾವುದಾದ್ರೂ ಟೆಕ್ಸ್ಟನ್ನು ಬರಿಬೇಕಾದ್ರೆ ಎಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲೆಲ್ಲಾದರೂ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಬರುತ್ತೆ. ಸೊ ನಾನು ರೆಸಿಸ್ಟೆನ್ಸ್ ಝೋನ್ ಅನ್ನೋದನ್ನು ಈ ಥರ ಟೈಪ್ ಮಾಡಿದರೆ ನೀವು ನೋಡ್ಬೋದು ಅದು ಇಲ್ಲಿ ಬಂದಿದೆ. ಸೊ ಈ ಥರ ನಿಮಗೆ ಯಾವುದೇ ಟೆಕ್ಸ್ಟನ್ನು ಒಂದು ಚಾರ್ಟಲ್ಲಿ ಆ್ಯಡ್ ಮಾಡಿ ಅದರ ಸ್ಕ್ರೀನ್ಶಾಟನ್ನು ಯಾರಿಗಾದರೂ ಕಳಿಸ್ಬೇಕು ಅನ್ನೋದಾದರೆ ಇದು ತುಂಬ ಯೂಸ್ ಆಗುತ್ತೆ. ಅದೇ ಥರ ನೀವಿಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸನ್ನು ABCD ಪ್ಯಾಟರ್ನ್, ಟ್ರಯಾಂಗಲ್ ಪ್ಯಾಟರ್ನ್ ಇವನ್ನೆಲ್ಲ ನಿಮ್ಮ ಸ್ಟ್ರಾಟಜಿಗೆ ಬೇಕಾಗೋ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇನ್ನು
ಇಲ್ಲಿ ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್, ಪ್ರೈಸ್ ರೇಂಜ್ ಅನ್ನೋ ಎಲ್ಲ ಸುಮಾರು ಟೂಲ್ಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲೆಲ್ಲಾದರೂ ಟ್ರೇಡ್ ತಗೊಳ್ತೀರಿ ಅನ್ನೋದಾದರೆ ನೀವು ಲಾಂಗ್ ಪೊಸಿಷನನ್ನು ಸೆಲೆಕ್ಟ್ ಮಾಡಿ ಈ ಥರ ಈ ಪಾಯಿಂಟಲ್ಲಿ ನಾನು ಟ್ರೇಡ್ ತಗೊಳ್ತೇನೆ ಅನ್ನೋದಾದರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಬೋದು. ಹಾಗೆ ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸ್ಟಾಪ್ ಲಾಸ್ ಹಾಗೂ ಟಾರ್ಗೆಟನ್ನು ಇಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಈ ಟ್ರೇಡನ್ನು ತಗೊಂಡು ಇಲ್ಲಿ ನೀವು 1:2 RR ರೇಷೋ ಇಡ್ತೀನಿ ಅನ್ನೋದಾದರೆ ನೀವು ಈ ಟೂಲನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಟಾರ್ಗೆಟ್ ಪಾಯಿಂಟ್ಸ್ ಹಾಗೂ ಸ್ಟಾಪ್ ಲಾಸ್ ಪಾಯಿಂಟ್ಸನ್ನು ಅರೇಂಜ್ ಮಾಡ್ಕೊಳ್ಬೋದು. ಸೊ ಅದೇ ಥರ ನೀವು ಇಲ್ಲಿ ಶಾರ್ಟ್ ಪೊಸಿಷನನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ಎಷ್ಟು ಪರ್ಸೆಂಟೇಜಲ್ಲಿ ನಿಫ್ಟಿ ಮೇಲೆ ಹೋಗಿದೆ ಅಥವಾ ಯಾವುದಾದ್ರು ಸ್ಟಾಕ್ ಅನಲೈಸ್ ಮಾಡ್ತಿದ್ರೆ ಸ್ಟಾಕ್ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅನ್ನೋದನ್ನೆಲ್ಲ ನೋಡಬೇಕಾದ್ರೆ ಇಲ್ಲಿ ನೀವು ಪ್ರೈಸ್ ರೇಂಜನ್ನು ನೋಡ್ಬೋದು. ಅಂದರೆ ಅರೌಂಡ್ ಈ ಲೆವೆಲಿಂದ ನಿಫ್ಟಿ ಅರೌಂಡ್ 11% to 12%ನಷ್ಟು ಅಪ್ವರ್ಡ್ ಮೂಮೆಂಟ್ ತೋರಿಸಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಅನಾಲಿಸಿಸ್ಗೆ ನೀವು ಈ ಪ್ರೈಸ್ ರೇಂಜನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ನಿಮಗೆ ಬೇರೆ ಬೇರೆ ಟೈಮ್ ಫ್ರೇಮ್ಸ್ ಬೇಕಾದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. 1 minute, 2 minutes, 3 minutes, 5 minutes, 10 minutes ನಿಮ್ಮ ಸ್ಟ್ರಾಟಜಿಗೆ ಸರಿಯಾಗಿ ನೀವು ಇಲ್ಲಿ ನಿಮ್ಮ ಟೈಮ್ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವೀಗ ಇಂಟ್ರಾಡೇ ಮಾಡೋದಾದರೆ ನಿಮಗೆ 3 minutes, 5 minutes, 10 minutes ಎಲ್ಲ ಯೂಸ್ ಆಗುತ್ತೆ. ಅದೇ ಥರ ನೀವು ಪೊಸಿಷನಲ್ ಟ್ರೇಡ್ಸ್ ತಗೊಳ್ಳೋದಾದರೆ ಇಲ್ಲಿ 1 day ಅಥವಾ ವೀಕ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ನಿಮಗೆ ಈ ಕ್ಯಾಂಡಲ್ ಪ್ಯಾಟರ್ನ್ ಬೇಡ ಅನ್ನೋದಾದರೆ ಇಲ್ಲಿ ನೀವು ಬೇರೆ ಪ್ಯಾಟರ್ನ್ಸ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಾಲೋ ಕ್ಯಾಂಡಲ್ಸ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಬೋದು ಅಥವಾ ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೋಬೋದು. ಹೈಕನಾಶಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಎಗೇನ್ ನಾನು ತುಂಬ ಸ್ಟ್ರಾಟಜಿಗಳಲ್ಲಿ ಯೂಸ್ ಮಾಡ್ತೀನಿ. ಇದು ಎಗೇನ್ ತುಂಬ ಪ್ರಿಸೈಸ್ ಆಗಿ ಡಿಸಿಷನ್ ತಗೊಳ್ಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದೇ ಥರ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿಯನ್ನು ಬ್ಯಾಂಕ್ ನಿಫ್ಟಿ ಜೊತೆಗೆ ಕಂಪೇರ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕಂಪೇರಿಗೆ ಹೋಗಿ ನೀವು ಬ್ಯಾಂಕ್ ನಿಫ್ಟಿ ಅಂತ ಸೆಲೆಕ್ಟ್ ಮಾಡಿದಾಗ again ಇಲ್ಲಿ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಹಾಕ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಬ್ಯಾಂಕ್ ನಿಫ್ಟಿಯ ಮೂಮೆಂಟ್ ಕೂಡ ಇಲ್ಲೇ ಬರುತ್ತೆ ನಿಫ್ಟಿ ಜೊತೆಗೆ. ಸೊ ಈ ಥರ ನಿಮಗೆ ಕಂಪೇರ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಇಂಡಿಕೇಟರನ್ನು ಯೂಸ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಇಂಡಿಕೇಟರ್ಸ್ ಇದೆ. ಆಬ್ವಿಯಸ್ಲಿ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡುವಾಗ ಹೆಚ್ಚಾಗಿ ಯಾವುದಾದ್ರೂ ಇಂಡಿಕೇಟರ್ಸ್ನ ಹೆಲ್ಪನ್ನು ತಗೊಳ್ತೇವೆ. ಸೊ ನೀವು ಇಲ್ಲಿ ಇಂಡಿಕೇಟರ್ಸನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ಹಲವಾರು ಇಂಡಿಕೇಟರ್ಸ್ಗಳು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡ್ತೇನೆ ಅನ್ನೋದಾದರೆ ಮೂವಿಂಗ್ ಆ್ಯಾವ್ರೇಜ್ ಅಂತ ಟೈಪ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡೋದು. ಸೊ ಆಗ ಇಲ್ಲಿ ನಿಮಗೆ ನೋಡ್ಬೋದು ಈ ಬ್ಲೂ ಲೈನ್ ಇದು ಮೂವಿಂಗ್ ಆ್ಯಾವ್ರೇಜನ್ನು ಹೇಳುತ್ತೆ. ಸೊ ಇಲ್ಲಿ ಅಗೇನ್ ನನಗೆ ಮೂವಿಂಗ್ ಆ್ಯಾವ್ರೇಜಲ್ಲಿ ಕೆಲವು ಚೇಂಜಸನ್ನು ಮಾಡಬೇಕು ಅನ್ನೋದಾದರೆ ಇಲ್ಲಿ ಸೆಟ್ಟಿಂಗ್ಸಿಗೆ ಬಂದು ಇಲ್ಲಿ ನಾನು ಲೆಂಗ್ತನ್ನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ 50 ಮೂವಿಂಗ್ ಆ್ಯಾವ್ರೇಜ್ ಬೇಕು ಅನ್ನೋದಾದರೆ ಇಲ್ಲಿ ಲೆಂಗ್ತನ್ನು 50 ಮಾಡ್ಕೊಳ್ಬೋದು. ಅದೇ ಥರ ಸ್ಟೈಲ್ ಬೇಕಾದರೆ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ವಿಸಿಬಿಲಿಟಿ ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು. ಆಮೇಲೆ ಓಕೆ ಅಂತ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಹೊಸ ಸೆಟ್ಟಿಂಗ್ ಇಲ್ಲಿ ಬರುತ್ತೆ. ಸೊ ಈ ಥರ ನೀವು ಇಲ್ಲಿ ಇಂಡಿಕೇಟರ್ಸನ್ನು, ಟೈಮ್ ಫ್ರೇಮ್ಸನ್ನು ಹಾಗೆ ಬೇರೆ ಬೇರೆ ಟೂಲ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ನಿಮ್ಮ ಅನಾಲಿಸಿಸನ್ನು ಮಾಡ್ಬೋದು. ಸೊ ಗ್ರೋ ಪ್ಲ್ಯಾಟ್ಫಾರ್ಮಲ್ಲೇ ನಿಮಗೆ ಟ್ರೇಡಿಂಗ್ ವ್ಯೂವನ್ನು ಕೂಡ ಯೂಸ್ ಮಾಡಿ ಟ್ರೇಡ್ಸನ್ನು ತಗೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಒಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.